ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕಲ್ಲದೀವನಹಳ್ಳಿಯ ಶ್ರೀ ಕಾತಗತೇಶ್ವರ ಶಾಂತಾಶ್ರಮ ಮಠದಲ್ಲಿ ಇಂದು ಶ್ರೀಮಠದ 3ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಶರಣರು ನಿಂತ ನೆಲ ಕೈಲಾಸ ಕಾಣಿರೋ ಎಂಬ ಜೀವನ ದರ್ಶನ ಪ್ರವಚನ ಶ್ರೀ ಶ್ರೀ ಸಿದ್ದಲಿಂಗ ದೇವರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪ್ರವಚನ ಕಾರ್ಯಕ್ರಮವು 5 ದಿನಗಳವರೆಗೆ ನಡೆಯುತ್ತದೆ. ಪ್ರತಿದಿನವೂ ಬಹಳ ವಿಶೇಷವಾಗಿ ಶ್ರೀ ಬಸವನ ಬಾಗೇವಾಡಿ ಪರಮ ಪೂಜ್ಯರಿಂದ ಪ್ರವಚನ ನಡೆಯುತ್ತದೆ. ಹುಣಸಗಿ ತಾಲೂಕು ಸುತ್ತಮುತ್ತ ಹಳ್ಳಿಗಳಿಂದ ಶ್ರೀ ಸಿದ್ದಲಿಂಗ ದೇವರು ಹಾಗೂ ಪರಮ ಪೂಜ್ಯರ ಪ್ರವಚನ ಕೇಳಲು ಜನಸಾಗರ ಹರಿದು ಬರುತ್ತದೆ. ಬಂದಂತ ಭಕ್ತಾದಿಗಳಿಗೆ ಪ್ರತಿದಿನವೂ ಬಹಳ ವಿಶೇಷವಾದ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿರುತ್ತಾರೆ. ಇಂದು ಬಹಳ ವಿಶೇಷವಾಗಿ ಶ್ರೀ ಸಿದ್ದಲಿಂಗ ದೇವರು ಅವರ ಮೊದಲನೇ ತುಲಾಭಾರ ಕಾರ್ಯಕ್ರಮವನ್ನ ಚಟ್ಟಿ ಪರಿವಾರದಿಂದ ಹಮ್ಮಿಕೊಳ್ಳಲಾಯಿತು. ಈ ವಿಶೇಷವಾದ ಕಾರ್ಯಕ್ರಮವನ್ನ ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಸುಮಾರು 6,000ಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿದರು. ಹಾಗೆ ಬಹಳ ಸ್ವಚ್ಛವಾಗಿ ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮಠದ ಕಮಿಟಿಯವರು ಅಚ್ಚುಕಟ್ಟಾಗಿ ನೆರವೇರಿಸುತ್ತಾರೆ. ಶ್ರೀ ಸಿದ್ದಲಿಂಗ ದೇವರು ಅವರ ಮಾತೆ ಸಮಸ್ತ ಭಕ್ತಾದಿಗಳಿಗೆ ವೇದವಾಕ್ಯ. ಅವರ ಮಾತು ತಪ್ಪುವುದಿಲ್ಲ. ಹಾಗಾಗಿ ಸಹಸ್ರಾರು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ ಮೂಲಕ, ಆಟೋ ಮೂಲಕ, ಬೈಕ್ ಮೂಲಕ ಆಗಮಿಸಿ ಪ್ರವಚನ ಆಲಿಸಿ ಪರಮ ಪೂಜ್ಯರ ಹಾಗೂ ಶ್ರೀ ಸಿದ್ದಲಿಂಗ ದೇವರು ಆಶೀರ್ವಾದ ನಡದೈ ಮತ್ತೆ ಮರಳಿ ಬಂದವರ ಸೇವೆಗೈದು ಶುದ್ಧಗೊಳಿಸಬೇಕು ಮನದಲ್ಲಿರುವ ಭಾವನಾ. ಪೂಜ್ಯರ ಸಂಕಲ್ಪ. ಪಾರ್ವತಿ ಪರಮೇಶ್ವರ ಮಹಾದೇವ. ಜೋರಾಗಿ ಕರ್ನಾಟಕ ಪರಮ ಪೂಜ್ಯರನ್ನ ದೇವರಿಗೆ ಸ್ವಾಗತಿಸೋಣ. ಮೊದಲನೇ ತುಲಾಭಾರ ಕಲಸಕ್ಕೆ ತುಲಾಭಾರ ಆಗ್ತದೆ. ಚಟ್ಟಿ ಪರಿವಾರದವರು ಬೇಗ ನಾಣ್ಯವನ್ನು ತರಬೇಕು. ಈಗ ಜೊತೆಗೆ ಒಂದು ವಿಶೇಷವಾದ ತುಲಾಭಾರದ ಗೀತೆಯನ್ನು ಕೂಡ ಪ್ರಸ್ತುತಪಡಿಸ್ತಾರೆ. ಶುಭವಾಗಲಿ. ಗುರುವಿನ ಆಶೀರ್ವಾದ ಈ ನೆಲಕ್ಕೆ ಸದಾಕಾಲ ಇರಲಿ. ಇವತ್ತಿನ ಸೇವೆಯನ್ನು ಕೈಗೊಂಡಿರುವಂತಹ ಚಟ್ಟಿ ಪರಿವಾರಕ್ಕೆ ಧನ್ಯವಾದ ಅರ್ಪಣೆ ಮಾಡ್ತೇವೆ.